ಸಮಾನ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗೆ ತಾನೇ ಅಡ್ಡಿಯಾಗುತ್ತಾನೆ. ಮನುಷ್ಯ ಮಾಡುತ್ತಿರುವ ಸಾಧು ಅಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಮಾನವನನ್ನು ಯೋಚನೆಗೆ ಹಚ್ಚುವುದೇ ಇಲ್ಲಿನ ಆಶಯವಾಗಿದೆ. ಮಾನವನು ತನ್ನ ಬುದ್ಧಿಶಕ್ತಿಯಿಂದ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ನಾಶ ಮಾಡುತ್ತಿದ್ದಾನೆ. ಇದರ ಕುರಿತಾಗಿ ಒಂದು ನಾಟಕವನ್ನು ನಮ್ಮ ಹೋಲಿ ಕ್ರೆಸೆಂಟ್ ಆಂಗ್ಲ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿಗಳು ಪ್ರದರ್ಶಿಸಿ ಮಾನವನನ್ನ ಪರಿವರ್ತನೆ ಮಾಡಲಿದ್ದಾರೆ. ಅದುವೇ ನಮ್ಮ ಮಾತು ಕೇಳಿ. ಈಗ ನೋಡೋಣವೇ? ನಡೆಯೋ ನೋಡಿ. ಈಗ ಕಾಡಿನ ಅಧಿಪತಿ ಆನೆ ವೇದಿಕೆಗೆ ಆಗಮಿಸುತ್ತಿದೆ. ನಾನು ಕಾಡಿನ ಅಧಿಪತಿಯಾಗಿದ್ದೇನೆ. ನಾನು ನಿಮ್ಮ ಮತ್ತು ಊರಿನ ಪ್ರಾಣಿಗಳ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ. ನಿಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಲು ಆಗಾಗ ಸಭೆಗೆ ಕರೆಯುತ್ತೇನೆ. ಮಿತ್ರರೇ, ವೇದಿಕೆಗೆ ಬನ್ನಿರಿ. ನಿಮ್ಮ ಸಮಸ್ಯೆಗಳೇನೆಂಬುದನ್ನು ನನ್ನ ಜೊತೆ ಹಂಚಿಕೊಳ್ಳಿ. ನಾನು ನಿಮ್ಮೆಲ್ಲರ ಕುಂದುಕೊರತೆಗಳನ್ನು ನೀಗಿಸುತ್ತೇನೆ. ಬೇಗ ನಿಮ್ಮ ಫಲಕಗಳನ್ನು ಸಿದ್ಧ ಮಾಡಿಕೊಂಡು ಬನ್ನಿ. ಕಾಡಿನ ಅಧಿಪತಿಗಳೇ, ನೀವು ಹೇಳಿದಂತೆ ನಾವೆಲ್ಲರೂ ಫಲಕವನ್ನು ಸಿದ್ಧ ಮಾಡಿಕೊಂಡು ಬರುತ್ತೇವೆ. ಈಗ ನನ್ನ ಮಿತ್ರರು ಫಲಕದಲ್ಲಿ ಸಮಸ್ಯೆಗಳನ್ನು ಬರೆದು ತರುತ್ತಾರೆ. ಅದಕ್ಕೆ ಪರಿಹಾರ ಹುಡುಕಬೇಕಲ್ಲವೇ? ಹುಡುಕೋಣ. ಈಗ ಎತ್ತಿನ ಸಮಸ್ಯೆ ಏನೆಂಬುದನ್ನು ನೋಡೋಣ. ನಮ್ಮನ್ನು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆತೀರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಮುಂದಿನ ಸರದಿ ಜಿಂಕೆ. ಬದುಕಿನ ಆಧಾರ ತಾಣ ಈ ಕಾಡು, ಅದನ್ನು ನೀವು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಆಮೆ ಮಹಾರಾಯರೇ, ನಿಮ್ಮ ಸಮಸ್ಯೆ ಏನು? ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು, ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು. ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು, ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು. ನೀರು ಅಮೂಲ್ಯವಾದ ಸಂಪತ್ತು, ಅದನ್ನು ನೀವು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನೀರಿನಲ್ಲಿರಲು ನಮಗೆ ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲ್ಮಶಗೊಳಿಸಬೇಡಿ. ಮುಂದಿನ ಸರದಿ ಕರಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನಿಮಗೆ ಗಮನವಿಲ್ಲ, ನಮಗೇನು ಉಳಿಸುವುದಿಲ್ಲ.
ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ಮುಂದಿನ ಸರದಿ ಶ್ವಾನ. ನಾವು ನಡೆದಾಡಬೇಕು, ಆದಿ ಬೀದಿಗಳಲ್ಲಿ ಹಾಳಾದ ನಾಯಿಗಳಂತೆ ತರಬಾರು. ನಮಗೆ ಓಡಾಡಲು ದಾರಿನೇ ಬಿಡುತ್ತಿಲ್ಲ. ಇವಾಗ ಇದಕ್ಕೇನ್ ಮಾಡ್ತೀನಿ ಗೊತ್ತಾ? ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರಿವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಮುಂದೆ ಬೆಕ್ಕಿನ ವಿಚಾರ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ನಂತರ ಮಂಗನ ಸರದಿ. ಈ ಹಾಳಾದ ಮಂಗಗಳನ್ನು ಎಷ್ಟು ಓಡಿಸುವುದು? ಇವುಗಳು ಮತ್ತೆ ಮತ್ತೆ ಬಂದು ನಮ್ಮ ತೋಟವನ್ನೆಲ್ಲ ಹಾಳು ಮಾಡುತ್ತಿದ್ದಾವೆ. ಇವಾಗ ಇದಕ್ಕೇನ್ ಮಾಡ್ತೀನಿ ಗೊತ್ತಾ? ಇದಕ್ಕೆ ನಮಗೆ ಶಾಂತಿ, ನೆಮ್ಮದಿ ಬೇಕು. ನೋಯಿನಲು ನಲಿಯಿನಲು ಪಟಾಕಿಗಳನ್ನು ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯ ಸಿಡಿದು ಅಂತ ಗೊತ್ತದೆ. ಈ ಮಾನವರು ನಮ್ಮನ್ನು ನಾಶ ಮಾಡಲು ಈ ಮದ್ದುಗುಂಡುಗಳನ್ನು ತಯಾರು ಮಾಡುವ ಕಾರ್ಖಾನೆಗಳನ್ನು ಹೆಚ್ಚೆಚ್ಚಿ ಸ್ಥಾಪಿಸುತ್ತಿದ್ದಾರೆ. ಅದರಿಂದ ವಾಯು ಮಾಲಿನ್ಯ ಆಗುತ್ತಿದೆ. ಮದ್ದುಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿ ನೆಮ್ಮದಿಯನ್ನು ಕೆಡಿಸಬೇಡಿ. ಭೂಮಿಯ ಪೋಷಕ ಎರೆಹುಳುವಿನ ಸರದಿ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆಯನ್ನು ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧಿಯನ್ನು ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಮಾನವ ದೇವರೆಂದು ಕೈ ಮುಗಿಯುವ ಹಾವಿನ ವಿಚಾರ. ಮಾನವರು ನಮ್ಮನ್ನು ನೋಡಿದಾಗ ಹೊಡೆಯುತ್ತಾರೆ. ಆಗ ನೆನಪಾಗುವುದು ಬಸವಣ್ಣನವರ ಒಂದು ವಚನ. ಅದೇನೆಂದರೆ, ಕಲ್ಲ ನಾಗರ ಕಂಡರೆ ಹಾಲೆಂದರೆ ಎಂಬುವರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆ ಎಂದು ಬಸವಣ್ಣ ಹೇಳಿದ್ದಾರೆ. ಹಾಗೆ ಮನುಷ್ಯ ಕ್ರಿಮಿ ಕೀಟಗಳನ್ನು ಬಿಡದೆ ಸಾಯಿಸುತ್ತಾನೆ. ನಮಗೂ ಜೀವವಿದೆ, ನಾವು ನಿಮ್ಮಂತೆ ನಮಗೂ ಬದುಕಲು ಬಿಡಿ. ಮುಂದಿನ ಸರದಿ ನವಿಲು. ನಾನು ನಾಟ್ಯ ಮಯೂರಿ ನವಿಲು. ನನ್ನ ಅಂದವನ್ನು ನೋಡಿ ಎಷ್ಟು ಖುಷಿ ಪಡುತ್ತೀರಿ. ಆದರೆ ನೀವು ನನ್ನನ್ನು ಬದುಕಲು ಬಿಡುತ್ತಿಲ್ಲ. ನಾನು ಕ್ರಿಮಿ ಕೀಟವನ್ನು ತಿನ್ನುತ್ತೇನೆ. ಆದರೆ ನೀವು ಬೆಳೆಗಳಿಗೆ ಕ್ರಿಮಿ ಕೀಟ ನಾಶಕಗಳನ್ನು ಸಿಂಪಡಿಸಿ ನಮಗೆ ತಿನ್ನಲು ಆಹಾರವಿಲ್ಲದಂತೆ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಆಹಾರ ನೀಡಿ, ಸ್ವಚ್ಛಂದಲಾಗಿ ಓಡಾಡಲು ಬಿಡಿ. ನಂತರ ಹುಲಿಯ ಸರದಿ. ನಾನು ರಾಷ್ಟ್ರೀಯ ಪ್ರಾಣಿ ಹುಲಿ. ನಾನು ನರಭಕ್ಷಕನೇ ಇರಬಹುದು, ಆದರೆ ನಾನು ಸುಮ್ಮನೆ ಯಾರ ಮೇಲೆ ದಾಳಿ ಮಾಡುವುದಿಲ್ಲ. ನೀವು ನಮ್ಮ ತಾಣಗಳನ್ನು ನಾಶ ಮಾಡಿದ್ದೀರಿ. ನಮಗೆ ಬೇರೆ ದಾರಿಯೇ ಇಲ್ಲ. ಆಹಾರಕ್ಕಾಗಿ ಊರಿಗೆ ಬರುವಂತಾಗಿದೆ. ನಮ್ಮ ತಾಣಗಳನ್ನು ನಮಗೆ ಬಿಡಿ. ಕಾಡನ್ನು ಉಳಿಸಿ, ವನ್ಯ ಮೃಗಗಳನ್ನು ರಕ್ಷಿಸಿ. ಕೊನೆಯ ಅವಕಾಶ ಜೀಬ್ರಾ.
ಹುಡುಕಾಟದಲ್ಲಿ ಅವಸರವಾಗಿ ಎಲ್ಲೆಂದರಲ್ಲಿ ಓಡಾಡುತ್ತಿದ್ದಾನೆ. ಅಪಘಾತಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾನೆ. ರಸ್ತೆಯ ನಿಯಮಗಳನ್ನು ಮೀರಿ ನಡೆಯುತ್ತಿದ್ದಾನೆ. ಎಲ್ಲರೂ ರಸ್ತೆಯ ನಿಯಮಗಳನ್ನು ಪಾಲಿಸಿ ಜೀಬ್ರಾ ಕ್ರಾಸಿನಲ್ಲಿ ಓಡಾಡಿ ಜೀವ ಉಳಿಸಿಕೊಳ್ಳಿ. ನೀವು ಹೇಳಿದ ಎಲ್ಲವನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಎಲ್ಲರಿಗೂ ಶಬ್ಬಾಷ್, ಚೆನ್ನಾಗಿ ಬರೆದಿದ್ದೀರಿ. ಮಾನವನ ಬಗ್ಗೆ ಕರವಾಗಿ ಬರೆದಿದ್ದೀರಲ್ಲವೇ? ಆದರೆ ಎಲ್ಲ ಮಾನವರು ಕೆಟ್ಟವರಲ್ಲ. ಈ ರೀತಿಯ ಕುರಿತಾಗಿಯೂ ಆಕ್ರೋಶ ಸಲ್ಲದು. ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಈ ಎಲ್ಲ ಫಲಕಗಳನ್ನು ಕಾಡಿನ ಅಂಚಿನಲ್ಲಿ, ರಸ್ತೆಯ ಬದಿಯಲ್ಲಿ, ಊರಿನ ಬೀದಿಯಲ್ಲಿ ಪ್ರದರ್ಶಿಸೋಣ. ಈಗ ನಾವು ರಾಮನಗರದಲ್ಲಿರುವ ಹೋಲಿ ಕ್ರೆಸೆಂಟ್ ಆಂಗ್ಲ ಶಾಲೆಗೆ ಹೋಗೋಣ. ಅಲ್ಲಿ ಓದು ಬರ ಕಲಿತು ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ. ಹೋಗೋಣವೇ? ಹೋಲಿ ಕ್ರೆಸೆಂಟ್ ಆಂಗ್ಲ ಶಾಲೆಗೆ ಹೋಗೋಣ, ಬನ್ನಿರಿ. ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ, ಮೃಗಾಲಯ, ಬಾನಾಡಿಗಳ ನಿಲಯ. To confer the prizes. Let us all clap for your friends. Let us all clap. They are getting prizes, no? And I request the teachers to get ready for the prize distribution, and all the winners, whosever name is and the upcoming